ಓಕೆ, ಸುಮಂತ್ ಅವರು ಮದುವೆ ಆದಾಗಿಂದನೂ ಕೂಡ ಇಲ್ಲಿಯ ತನಕ ಶುಭ ಪೂಂಜ್ ಅವ್ರಿಗೆ ಎಷ್ಟು ಸಲ ಪ್ರಪೋಸ್ ಮಾಡಿದ್ರು ಅಂಡ್ ಸ್ಪೆಷಲ್ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ? ಅವ್ರು ನನಗೆ ಕೊಟ್ಟಿರೋ ಸ್ಪೆಷಲ್ ಗಿಫ್ಟ್ ಇಸ್ ಮೈ ಫ್ರೀಡಮ್, ಐ ಥಿಂಕ್. ಬಿಕಾಸ್ ಅವತ್ತಿಂದ ಇವತ್ತವರೆಗೂ ನನಗೆ ಯಾವುದಕ್ಕೂ ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ, ಯಾವುದಕ್ಕೂ ನನ್ನ ಹುಚ್ಚತನಕ್ಕೂ ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ. ಇವಾಗ ನಾನು ಇಷ್ಟು ಹುಚ್ಚತನ ಮಾಡ್ತೀನಿ ಮನೇಲಿ, ಯುನೋ ಲೈಕ್ ಯಾವುದಕ್ಕೂ ಏನೂ ಹೇಳಲ್ಲ. ಐ ಥಿಂಕ್ ದ್ಯಾಟ್ ಇಸ್ ಮೈ ಬಿಗ್ಗೆಸ್ಟ್ ಗಿಫ್ಟ್ ಫ್ರಮ್ ಹಿಮ್. ಓಕೆ, ಎಷ್ಟು ಸಲ ಪ್ರಪೋಸ್ ಮಾಡಿದ್ರು? ಯಾವತ್ತೂ ಮಾಡಿಲ್ಲ, ಪ್ಲೀಸ್. ಒಂದ್ಸಲ ಐ ಲವ್ ಯು ಅಂತ ಹೇಳಿಲ್ಲ ಅವ್ರು? ಅದೆಲ್ಲ ಜಾಯಮಾನದಲ್ಲೇ ಇಲ್ಲ. ನೀವೇ ಹೇಳಿದ್ರಿ ಫಿಲ್ಮಿ ಗರ್ಲ್ ಅಂತ ಹೇಳ್ಬಿಟ್ಟು. ನಾನು ಮಾಡ್ತೀನಿ, ಕಮ್ ಆನ್, ಐ ಆಮ್ ಲೈಕ್ ವೆರಿ ಫಿಲ್ಮಿ, ಐ ಆಮ್ ವೆರಿ ರೊಮ್ಯಾಂಟಿಕ್. ಇವಾಗ ನೀವೇ ಹೇಳ್ತೀರಾ ರೊಮ್ಯಾಂಟಿಕ್ ಆಗಿ ಹೋಗ್ಬಿಟ್ಟು ಏನಂತ ಕರೀತಾರ ನೀವು ಪ್ರೀತಿಯಿಂದ? ನಾನು ಚಿನಿ ಅಂತ ಕರಿತೀನಿ. ಅವರು ಅವ್ರು ಮೂಡಿದ್ದಂಗೆ. ನನ್ನ ಸಿಟ್ಟಲ್ಲಿದ್ರೆ ಶುಭ ಅಂತಾರೆ, ಯೂಶ್ವಲಿ ಶುಭು. ಇವಾಗ ಓಕೆ, ಈ ತರ ಚಿನಿ ಐ ಲವ್ ಯು ಅಂತಂದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ? ಏನೂ ಇರಲ್ಲ, ಅವ್ರ ರಿಯಾಕ್ಷನೇ ಇರಲ್ಲ. ಸರಿ, ಏನ್ ಬೇಕು ಅಂತಾರೆ. ಆದ್ರೆ ನೀವು ಐ ಲವ್ ಯು ಅಂತ ಹೇಳ್ತೀರ ಏನ್ ಬೇಕು ಅಂತಾರೆ. ಸೊ ಯಾ, ದಟ್ಸ್ ಇಟ್. ಓಕೆ, ಒಬ್ಬ ಪಾರ್ಟ್ನರ್, ಈ ಥರ ಪಾರ್ಟ್ನರ್ ಅಂತ ಹೇಳಿದ್ರೆ ಆಪೋಸಿಟ್ ಡೈರೆಕ್ಷನ್ ಆದರೂ ಕೂಡ ತುಂಬ ಚೆನ್ನಾಗಿ ನೀವೇ ಹೇಳಿದ್ರಿ ಬಿಗ್ಗೆಸ್ಟ್ ಫ್ರೀಡಮ್ ಅಂತ ಹೇಳ್ಬಿಟ್ಟು. ಮದುವೆ ಆಗಿರುವಂಥ ಎಷ್ಟೋ ಹೆಣ್ಮಕ್ಳಿಗೆ ಫ್ರೀಡಮ್ ಅನ್ನೋದೇ ಸಿಗಲ್ಲ, ಅಂಥದ್ರಲ್ಲಿ ನೀವು ತುಂಬ ವೆರಿ ಲಕ್ಕಿ ಅಂತಲೇ ಐ ಹೇಳಿ. ಆಮ್ ವೆರಿ ಲಕ್ಕಿ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಫ್ರೀಡಮ್ ಅನ್ನೋದು ಅಂತ? ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅದನ್ನ ರಿಯಲೈಸ್ ಮಾಡಿದ್ದೆ ಬಿಕಾಸ್ ನನಗದು ಗೊತ್ತಾಗಲಿಲ್ಲ. ಬಿಕಾಸ್ ನಾನು ಸಿಂಗಲ್ ಇದ್ದಾಗ ಎಷ್ಟು ಫ್ರೀಡಮಲ್ಲಿ ಇದ್ನೋ ನಾನು ಅಷ್ಟೇ ಫ್ರೀಡಮಲ್ಲಿ ಮದುವೆ ಆದಮೇಲೆ ಇದ್ದೆ. ಸೊ ನನಗದು ರಿಯಲೈಸೇಷನೇ ಆಗಿರಲಿಲ್ಲ. ಬಟ್ ವೆನ್ ಐ ಮೆಟ್ ಅದರ್ ವಿಮೆನ್ ಹೂ ಆರ್ ಮ್ಯಾರಿಡ್, ಅವ್ರು ನನಗೆ ಹೇಳ್ತಾ ಇದ್ರು, ನಿನಗೆ ಐಡಿಯಾನೂ ಇಲ್ಲ ನಿನ್ನ ಎಷ್ಟು ಲಕ್ಕಿ ಅಂತ. ನಿನಗೆ ಒಂದು ದಿನಾನೂ ಅವ್ನು ಏನೂ ಡಿಮಾಂಡೇ ಮಾಡಿಲ್ಲ. ಒಂದಿನಾನು ನೀನು ಬಂದು ಮನೆಗೆ ನೀನು ಅಡುಗೆ ಮಾಡಿಟ್ಟಿರು, ಅಥವಾ ನೀನು ಅದು ಮಾಡು ಅಥವಾ ಅದು ಮಾಡು, ನೀನು ಶೂಟಿಂಗ್ ಹೋಗಬೇಡ ಅಥವಾ ಏನೂ ಇಲ್ಲ. ನಾನು ಪಾಡಕ್ಕೆ ಶೂಟಿಂಗ್ ಮಾಡ್ತಾ ಇದ್ದೀನಿ, ನಾನು ಪಾಡಕ್ಕೆ ಫ್ರೆಂಡ್ಸ್ ಮನೇಲಿ ಇರ್ತೀನಿ. ನಾನು ಇನ್ನು ಮನೇಲಿ ಇರೋದೇ ಇಲ್ಲ, ನಮ್ಮ ಅಮ್ಮನ ಮನೇಲೇ ಇರೋದು ನಾನು. ಅವ್ನು ಯಾವತ್ತೂ ಏನೂ ಕೇಳಲ್ಲ. ಐ ಥಿಂಕ್ ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಹಾಗಂತ ನಾವು ಅದನ್ನು ಸಲಿಗೆಯಾಗಿ ತೊಗೊಂಡು ಇದು ಮಾಡಬಾರ್ದು. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಾವು ಮಾಡಬೇಕು. ಅದು ನಾನು ಮಾಡಿಲ್ಲ, ಬಟ್ ನಾನು ಹೇಳ್ತಾ ಇರೋದಷ್ಟೇ. ನಾನು ಹೇಳಿದೆ ಅಂದ ತಕ್ಷಣ ನಾನು ತುಂಬ ಚೆನ್ನಾಗಿ ಮನೆಗೆ ಬಂದು ಅಡುಗೆ ಮಾಡಿ ಕಾಫಿ ಕೊಟ್ಟೆ ಅಂತಲ್ಲ, ನಾನು ಮಾಡಿಲ್ಲ. ನಾನು ಬೇಜವಾಬ್ದಾರಿಯಿಂದನೇ ಅಮ್ಮನ ಮನೆಯಿಂದ 10 ಗಂಟೆಗೆ ಬರ್ತಾ ಇದ್ದೆ. ಅವನ ಪಾಪ ಅಷ್ಟರಲ್ಲಿ ಅವನೇ ರೈಸ್ ಮಾಡಿ ನಮ್ಮ ಅಮ್ಮನ ಮನೆಯಲ್ಲ, ನಮ್ಮ ಅಮ್ಮ ಬದುಕಿರೋವರೆಗೂ ನಮ್ಮ ಅಮ್ಮನ ಮನೆಯಿಂದ ನಾನು ಬರ್ತಾನೆ ಇರಲಿಲ್ಲ. ಏನೋ ಮದುವೆ ಆಗಿ ಹೊಸದಲ್ಲಿ ನಾವು ನಮ್ಮ ಅಮ್ಮನ ಮನೇಲಿ ಇದ್ವಿ. ಅದಾದ್ಮೇಲೆ ಇಲ್ಲಿ ಶಿಫ್ಟ್ ಆದ್ಮೇಲೂ ಅಷ್ಟೇ, ನಾನು ನಮ್ಮ ಅಮ್ಮನ ಮನೇಲೇ ಇದ್ದಿದ್ದು. ನಮ್ಮ ಅಮ್ಮ ತೀರ್ಕೊಂಡ್ಮೇಲೆ ನಾನು ಜಾಸ್ತಿ ಹೊತ್ತಲ್ಲಿ ಹೋಗಲ್ಲ, ಬಿಕಾಸ್ ನಂಗೆ ಅಲ್ಲಿ ತುಂಬ ಮಿಸ್ ಮಾಡ್ಕೋತೀನಿ ಅಂತ. ಬಟ್ ಇಲ್ಲಾಂದರೆ ನನ್ನ ಜೊತೆನೂ ಇರೋದು ತುಂಬ ಕಷ್ಟ. ಗಾಡ್, ಐ ಆಮ್ ವೆರಿ ಡಿಫಿಕಲ್ಟ್. ನಾನು ಇನ್ನೂ ಅವ್ನು ಹೇಳ್ತಾನೆ ಚೈಲ್ಡ್ ಚಪಾತಿ ಅಂತ. ಚೈಲ್ಡ್ ಚಪಾತಿನೇ ನಾನು. ಐ ಥಿಂಕ್ ನಾನು ಯಾವಾಗ ದೊಡ್ಡವಳಾಗ್ತೀನೋ ನನಗೆ ಗೊತ್ತಿಲ್ಲ ಮೆಂಟಲಿ. ಬಹುಶಃ ಈ ತರ ಮಾತುಗಳಿಗೆ ಅನ್ಸುತ್ತೆ ಎಲ್ಲರೂ ನಿಮ್ಮನ್ನು ಇಷ್ಟಪಡುವಂಥದ್ದು. ಐ ಮೀನ್, ನಾ ಸತ್ಯ ಹೇಳ್ಬೇಕಲ್ವಾ? ಐ ಆಮ್ ಲೈಕ್ ದ್ಯಾಟ್. ನಾನು ಇವಾಗ ಸುಳ್ಳು ಹೇಳ್ಬಿಟ್ಟು ನಾನು ತುಂಬ ಹಿಂಗೆ ಓಕೆ ಎಲ್ಲ ನಾನು ತುಂಬ ಪರ್ಫೆಕ್ಟ್, ಐ ಆಮ್ ನಾಟ್ ಪರ್ಫೆಕ್ಟ್. ನಾನು ಐ ಆಮ್ ನಾಟ್ ಎಟ್ ಆಲ್ ಪರ್ಫೆಕ್ಟ್, ಐ ಆಮ್ ದ ವರ್ಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.